ಆತನಿಗೆ ಕಾಣೋದು ಒಂದೇ ಕಣ್ಣು, ಇರೋದು ಒಂದೇ ಕಿಡ್ನಿ. ಆದರೂ ಕೂಡ ಈ ನಟ ಸೌತ್ ಇಂಡಿಯಾದ ಸೂಪರ್ ಸ್ಟಾರ್. ಬಾಲಿವುಡ್ ಆಗಿರಲಿ ಅಥವಾ ಸೌತ್ ಇಂಡಿಯನ್ ಸಿನಿಮಾ ರಂಗವಾಗಿರಲಿ, ನಾವು ಅನೇಕ ನಟರು ಬೆಳೆದು ಬಂದ ಹಾದಿ, ಅವರು ಸ್ಟಾರ್ ಆಗಲು ಅವರು ಪಟ್ಟ ಶ್ರಮ ಎಲ್ಲದರ ಬಗ್ಗೆಯೂ ಕೇಳಿರುತ್ತೇವೆ. ಅನೇಕ ನಟರು ಶೂನ್ಯದಿಂದ ತಮ್ಮ ಜಗತ್ತನ್ನು ಸೃಷ್ಟಿಸಿಕೊಂಡಿದ್ದಾರೆ. ತಮ್ಮ ವೃತ್ತಿ ಜೀವನಕ್ಕಾಗಿ ಹೋರಾಡಿದ್ದಲ್ಲದೆ ದೈಹಿಕ ಕಾಯಿಲೆಗಳನ್ನು ಸಹ ಜಯಿಸಿದ ಅಂತಹ ಒಬ್ಬ ನಟ ಇದ್ದಾರೆ. ಅನೇಕ ಬ್ಲಾಕ್ ಬಸ್ಟರ್ ಚಿತ್ರಗಳನ್ನು ನೀಡಿರುವುದಷ್ಟೇ ಅಲ್ಲದೆ ಅನೇಕ ಅಭಿಮಾನಿಗಳ ಬಳಗವನ್ನು ಸಹ ಹೊಂದಿಕೊಂಡಿದ್ದಾರೆ. ಆದರೆ ಅಚ್ಚರಿ ಏನಪ್ಪಾ ಅಂದ್ರೆ ಈ ನಟನಿಗೆ ಕಾಣಿಸೋದು ಒಂದೇ ಕಣ್ಣು, ಆರೋಗ್ಯವಿರುವುದು ಒಂದೇ ಕಿಡ್ನಿ. ಹೌದು, ನಾವು ಹೇಳ್ತಾ ಇರೋದು ನಟ ರಾಣಾ ದಗ್ಗುಬಾಟಿಯ ಬಗ್ಗೆ. ನಟ ರಾಣಾ ದಗ್ಗುಬಾಟಿ ಬಾಹುಬಲಿ ಚಿತ್ರದಲ್ಲಿ ಖಳನಾಯಕನ ಪಾತ್ರದ ಮೂಲಕ ಎಲ್ಲರ ಹೃದಯಗಳನ್ನು ಆಳಿದ ನಟ. ರಾಣಾ ದಗ್ಗುಬಾಟಿ ಚಿತ್ರರಂಗದಲ್ಲಿ ವಿಶಿಷ್ಟವಾದ ಗುರುತನ್ನು ಹೊಂದಿದ್ದಾರೆ. ಖಳನಾಯಕ ಬಲ್ಲಾಲ ದೇವ ಪಾತ್ರವನ್ನು ನಿರ್ವಹಿಸುವ ಮೂಲಕ ಅವರು ಜನರ ಮೇಲೆ ಆಳವಾದ ಪ್ರಭಾವವನ್ನು ಬೀರಿದ್ದಾರೆ. ಆದರೆ ಪರದೆಯ ಮೇಲೆ ಶಕ್ತಿಶಾಲಿಯಾಗಿ ಕಾಣುವ ಈ ನಟನ ನಿಜ ಜೀವನದ ಕತೆ ಅದಕ್ಕಿಂತ ಹೆಚ್ಚು ಕಷ್ಟಕರ ಮತ್ತು ಸ್ಫೂರ್ತಿದಾಯಕವಾಗಿದೆ. ಅವರು ತಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ಒಂದು ಸಂದರ್ಶನವೊಂದರಲ್ಲಿ ಹಂಚಿಕೊಂಡಿದ್ದಾರೆ. ಇದು ಯಾರಿಗಾದರೂ ಆಶ್ಚರ್ಯವಾಗಬಹುದು. ಹೌದು, ರಾಣಾ ದಗ್ಗುಬಾಟಿ ಸಂದರ್ಶನವೊಂದರಲ್ಲಿ ಮಾತನಾಡುತ್ತಾ, ಈಗ ಇದು ಹಾಸ್ಯದಂತೆ ಕಾಣಿಸಬಹುದು, ಆದರೆ ನಾನು ಆಕ್ಷನ್ ದೃಶ್ಯಗಳನ್ನು ಮಾಡುವಾಗ ನಾನು ಬಹಳಷ್ಟು ತೊಂದರೆಗಳನ್ನು ಎದುರಿಸುತ್ತೇನೆ. ಚಿತ್ರೀಕರಣದ ಸಮಯದಲ್ಲಿ ಧೂಳಿನಲ್ಲಿ ಅಥವಾ ಲೆನ್ಸ್ ಇಲ್ಲದೆ ಇರುವುದು ನನಗೆ ಕಷ್ಟ ಎಂದಿದ್ದಾರೆ. ರಾಣಾ ಅವರು ಕಾರ್ನಿಯಾ ಮತ್ತು ಮೂತ್ರಪಿಂಡವನ್ನು ಕಸಿ ಮಾಡಿಸಿಕೊಂಡಿರುವುದಾಗಿ ಹೇಳಿಕೊಂಡಿದ್ದಾರೆ. ಇದಕ್ಕೆ ಅವರು ತಮಾಷೆಯಾಗಿ, ಈಗ ನನಗೆ ಒಂದು ಕಣ್ಣು ಮತ್ತು ಮೂತ್ರಪಿಂಡ, ಹಲವು ವಸ್ತುಗಳನ್ನು ಕಸಿ ಮಾಡಲಾಗಿದೆ, ನಾನು ಈಗ ಟರ್ಮಿನೇಟರ್ನಂತೆ ಇದ್ದೇನೆ ಎಂದು ಹೇಳಿದ್ದಾರೆ. ಅನೇಕ ಜನರು ತಮ್ಮ ದೈಹಿಕ ಸಮಸ್ಯೆಗಳನ್ನು ಮರೆಮಾಡಿ ಖಿನ್ನತೆಗೆ ಒಳಗಾಗುತ್ತಾರೆ ಎಂದು ರಾಣಾ ಅವರು ಹೇಳಿಕೊಂಡಿದ್ದಾರೆ. ಆದರೆ ರಾಣಾ ಅವರು ಸಮಸ್ಯೆಯನ್ನು ಒಪ್ಪಿಕೊಂಡು ಹೊಸ ಗುರುತನ್ನೇ ಸೃಷ್ಟಿಸಿಕೊಂಡರು. ನಿಜವಾದ ನಾಯಕ ಯಾರೆಂದರೆ ತೆರೆಮರೆಯಲ್ಲಿ ತನ್ನೊಂದಿಗೆ ಮತ್ತು ಪರಿಸ್ಥಿತಿಯೊಂದಿಗೆ ಹೋರಾಡುವವನು ಎಂದು ಅವರು ಸಾಬೀತುಪಡಿಸಿಕೊಂಡಿದ್ದಾರೆ. ಇಂದು ರಾಣಾ ಕೇವಲ ನಟನಲ್ಲ, ಆದರೆ ಲಕ್ಷಾಂತರ ಜನರಿಗೆ ಸ್ಫೂರ್ತಿ. ಅವರು ತಮ್ಮನ್ನು ತಾವು ಒಬ್ಬ ಮಹಾನ್ ನಟ ಎಂದು ಪ್ರಸ್ತುತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ತಮ್ಮ ಅನಾರೋಗ್ಯದ ನಡುವೆಯೂ ಧೈರ್ಯದಿಂದ ಬದುಕುವುದು ಹೇಗೆ ಎಂದು ಅವರು ನಮಗೆ ಕಲಿಸಿದ್ದಾರೆ.